ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 132 15ನೇ ವಚನ. ಇಲ್ಲಿಯ ಬಡವರನ್ನು ಆಹಾರದಿಂದ ತೃಪ್ತಿಗೊಳಿಸುವೆನು. ಹಕ್ಕಿಗಳನ್ನು ನೋಡಿರಿ, ಅವುಗಳಿಗೆ ಆಹಾರವನ್ನು ಯಾರು ಕೊಡುತ್ತಾರೆ? ಪಕ್ಷಿಗಳು, ಪ್ರಾಣಿಗಳು, ಇವುಗಳಿಗೆ ಆಹಾರವು ಅವು ದುಡಿಯುವುದಿಲ್ಲ, ಆದರೂ ಅವುಗಳಿಗೆ ಪ್ರತಿದಿನವೂ ಆಹಾರವು ಸಿಗುವಂಥದ್ದಾಗಿದೆ. ಅದೇ ರೀತಿಯಲ್ಲಿ ಈ ದಿನದಲ್ಲಿ ಮನುಷ್ಯರಾಗಿರುವಂಥ ನಮಗೆ ನಾವು ಎಷ್ಟು ದುಡಿದರೂ ನಮ್ಮ ಆಹಾರಕ್ಕಾಗಿ ನಮ್ಮ ಆದಾಯವು ಸಾಲದೆ ಹೋಗುತ್ತಿದೆ. ನಿಮ್ಮಲ್ಲಿ ಅನೇಕರು, ನಾನು ಆಹಾರವಿಲ್ಲದೆ ಹೇಗಪ್ಪ ಜೀವಿಸಬೇಕು, ನನ್ನ ಕೈಗಳಲ್ಲಿ ಶಕ್ತಿ ಇಲ್ಲ, ನನಗೆ ದುಡಿಯಲು ಶಕ್ತಿ ಇಲ್ಲ, ನನ್ನನ್ನು ಪೋಷಿಸುವವರು ನನ್ನ ತಂದೆ ತಾಯಿಗಳು ನನಗೆ ಇಲ್ಲ, ನಾನು ಒಂಟಿಗನು, ನಾನು ಏನು ಮಾಡಬೇಕು ಎಂಬುದಾಗಿ ಚಿಂತೆಯಲ್ಲಿರುವಂಥ ನಿಮ್ಮನ್ನೇ ನೋಡಿ ದೇವರು ನಿಮಗೆ ಹೇಳುತ್ತಿದ್ದಾರೆ, ಮಗಳೇ ಮಗನೇ, ಕೊರಗದಿರು, ಆಹಾರವಿಲ್ಲದೆ ನೀನು ಹಸಿವೆಯಿಂದ ಬಳಲದಿರು, ನಾನು ನಿನಗೆ ಆಹಾರದಿಂದ ತೃಪ್ತಿಗೊಳಿಸುವೆನು ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಯೇಸು ಸ್ವಾಮಿ ಪರ್ವತ ಪ್ರಸಂಗ ಮಾಡುವಂಥ ಸಮಯದಲ್ಲಿ ಅಲ್ಲಿ ಕೇವಲ ಗಂಡಸರೇ 5,000 ಜನರು ಇದ್ದರು. ಪರ್ವತಗಳಲ್ಲಿ ಯಾರು ಆಹಾರವನ್ನು ತಂದು ಕೊಡುತ್ತಾರೆ? ಇವರಿಗೆ ನಾವು ಏನಾದರೂ ಆಹಾರ ಕೊಡಬೇಕೆಂಬುದಾಗಿ ಯೇಸು ಸ್ವಾಮಿ ತೀರ್ಮಾನಿಸುವಾಗ ಅಲ್ಲಿ ಒಬ್ಬನ ಬಳಿಯಲ್ಲಿ 5 ರೊಟ್ಟಿ 2 ಮೀನುಗಳು ಇದ್ದವು. ಅವುಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅಲ್ಲಿರುವಂಥ ಎಲ್ಲ ಜನರಿಗೆ ಆ ಆಹಾರವು ಆತನು ನೀಡಿದನು ಮತ್ತು 12 ಪುಟ್ಟಿಗಳ ಆಹಾರ ಇನ್ನೂ ಉಳಿಯುತ್ತದೆ. ದೇವರಲ್ಲಿ ಎಲ್ಲವೂ ಸಾಧ್ಯ. ನೀನು ಯೇಸು ಸ್ವಾಮಿಯನ್ನು ನಂಬಿ ಮುಂದೆ ಸಾಗುವುದಾದರೆ ಆತನು ನಿನ್ನ ಪ್ರತಿಯೊಂದೊಂದು ಅವಶ್ಯಕತೆಗಳನ್ನು ಪೂರೈಸುವ ದೇವರಾಗಿದ್ದಾನೆ. ನಿನ್ನನ್ನು ಪೋಷಿಸುವಾತನು ದೇವರು ನಿನ್ನಲ್ಲಿ ಇದ್ದಾನೆ. ನನಗೆ ಯಾರು ಪೋಷಿಸುವರಿಲ್ಲ ಎಂಬುದಾಗಿ ಕೈ ಕಟ್ಟಿ ಕುಳಿತುಕೊಳ್ಳಬೇಡ. ದೇವರ ಸನ್ನಿಧಾನಕ್ಕೆ ಹೋಗು, ದೇವರಲ್ಲಿ ಪ್ರಾರ್ಥಿಸು. ದೇವರು ನಿನಗೆ ಆಹಾರದಿಂದ ತೃಪ್ತಿಗೊಳಿಸುವಾತನಾಗಿದ್ದಾನೆ. ಈ ವಾಕ್ಯವನ್ನು ನೀವು ನಂಬುವುದಾದರೆ ಈ ಸಮಯದಲ್ಲಿ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿರಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ತಂದೆ ಆಗಿರುವಂಥ ದೇವರೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಆಹಾರಕ್ಕಾಗಿ ಸ್ವಾಮಿ ಎಷ್ಟು ಜನರು ಅಪ್ಪ ತವಕ ಪಡ್ತಾರಪ್ಪ. ರಾತ್ರಿ ಹಗಲು ಅನ್ನದೇ ಸ್ವಾಮಿ ದುಡಿತಾ ಇದ್ದಾರೆ ಸ್ವಾಮಿ, ಆದರೂ ಅವರ ಅವಶ್ಯಕತೆಗಳು ತೀರುತ್ತಿಲ್ಲ ರಾಜ. ಅಪ್ಪ, ಅಂಥ ಮಕ್ಕಳ ಕಣ್ಣೀರನ್ನು ಸ್ವಾಮಿ ನೀವು ನೋಡ್ರಿ ಕರ್ತಾರೆ. ಅಂದು ನೀನು ಅದ್ಭುತ ಮಾಡಿ ಅಪ್ಪ ಪರ್ವತ ಪ್ರಸಂಗದ ಸಮಯದಲ್ಲಿ ಅಪ್ಪ ಎಲ್ಲರ ದಾಹವನ್ನು ತೀರಿಸಿದಂಥ ನನ್ನ ದೇವರೇ, ಇಂದು ಆ ಸಿವಿಯಲ್ಲಿ ಅಪ್ಪ ಇರುವಂಥ ನಿನ್ನ ಮಕ್ಕಳನ್ನು ನೀನು ಪರಾಮರಿಸಪ್ಪ. ಯಾರು ಬಡವರಾಗಿ ಇರಬಾರ್ದು ಸ್ವಾಮಿ ಕರ್ತನೆ. ಅಪ್ಪ ರಾಜ, ನೀನು ಐಶ್ವರ್ಯವಂತನಾದ ತಂದೆ ಆಗಿರುವಾಗ ನಿನ್ನ ಮಕ್ಕಳು ಐಶ್ವರ್ಯವಂತರಾಗಬೇಕು. ನೀನು ರಾಜಾದಿರಾಜನಾಗಿರುವಾಗ ನಿನ್ನ ಮಕ್ಕಳು ಸ್ವಾಮಿ ಕರ್ತನೆ ರಾಜಕುಮಾರರು ಕುಮಾರಿಗಳಾಗಿ ಜೀವಿಸಬೇಕಪ್ಪ ಕರ್ತನೆ. ಬಡವರಾಗಿ ಜೀವಿಸಬಾರ್ದಪ್ಪ. ಯಾರ್ಯಾರಪ್ಪ ಕರ್ತನೆ ಬಡತನದಲ್ಲಿದ್ದಾರೋ ಅವರ ಎಲ್ಲ ಬಡತನಗಳು ಯೇಸುವೆ ನಿನ್ನ ನಾಮದಲ್ಲಿ ಈ ಸಮಯದಲ್ಲಿ ನೀಗಲ್ಪಡಲಿ ರಾಜನೇ. ಅಪ್ಪ, ನೀನಪ್ಪ ಅವರಿಗೆ ಸಮೃದ್ಧಿಯಿಂದ ತುಂಬಿಸಿ ನಡೆಸು. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.